Hello everyone, namaskara, welcome back to my channel. Everyone hegidira chennagidira anta ankontini. So today's video is going to be a bit special to me because ನೀವು ನನ್ನ Instagram ಅಲ್ಲಿ ಫಾಲೋ ಮಾಡ್ತಾ ಇದ್ರೆ ಗೊತ್ತಿರಬಹುದು ಅನ್ಕೊಂತೀನಿ. ರೀಸೆಂಟ್ ಆಗಿ ಮುಂಬೈ ಹೋಗಿದ್ದೆ. ಸೊ ಅಲ್ಲಿ ಏನು ಪ್ಲಾನ್ ಇರಲಿಲ್ಲ ಮೇಕಪ್ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡೋದು, ಬಟ್ ಮಾಲ್ ಗೆ ಶಾಪಿಂಗ್ ಅಂತ ಹೋಗಿದ್ದೆ. ಅಲ್ಲಿ ಸಡನ್ ಆಗಿ ನಾನು ಸೆಫಾರಾ ನೋಡ್ಬಿಟ್ಟೆ. ಸೊ ಅವಾಗ ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಸೆಲೆನಾ ಗೋಮೆಜ್ ಅಂಡ್ ಕೈಲಿ ಜೆನ್ನರ್. ಸೊ ಅವ್ರ ಬ್ರ್ಯಾಂಡ್ ಆಗಿರುವಂತದ್ದು ಲೈಕ್ ಕೈಲಿ ಕಾಸ್ಮೆಟಿಕ್ಸ್ ಅಂಡ್ ರೇರ್ ಬ್ಯೂಟಿ ಪ್ರಾಡಕ್ಟ್ಸ್ ತಗೊಳ್ಳೋದು ತುಂಬಾ ದಿನದಿಂದ ಪ್ಲಾನ್ ಇತ್ತು. ಅಂಡ್ ರೇರ್ ಬ್ಯೂಟಿ ಅಂತೂ ಲಾಸ್ಟ್ ಇಯರ್ ಇಂಡಿಯಾದಲ್ಲಿ ಲಾಂಚ್ ಆಗಿತ್ತು. ಅಂಡ್ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ಬೇಕಂದ್ರೆ ಐ ವಾಸ್ ಜಸ್ಟ್ ವರೀಡ್ ಅಬೌಟ್ ದಿ ಶೇಡ್ಸ್ ಅಂಡ್ ಆಲ್. ಅಂಡ್ ಕೈಲಿ ಕಾಸ್ಮೆಟಿಕ್ಸ್ ಅಂತೂ ಇವಾಗ ಜಸ್ಟ್ ಒಂದು 2 months ಆಗಿರ್ಬೋದು ಅನ್ಕೊಂತೀನಿ ಇಂಡಿಯಾದಲ್ಲಿ ಲಾಂಚ್ ಆಗಿ. ಸೊ ನನ್ಗೆ ಇವೆರಡು ಬ್ರ್ಯಾಂಡ್ಸ್ ತುಂಬಾ ಇಷ್ಟ ಅಂತ ಅಂದ್ಬಿಟ್ಟು ಜಸ್ಟ್ 3 ಪ್ರಾಡಕ್ಟ್ಸ್ ಅಷ್ಟೇ ನಾನು ಪರ್ಚೇಸ್ ಮಾಡಿದ್ದು. ಸೊ ಯಾವ್ದಂತ ಪ್ರಾಡಕ್ಟ್ಸ್ ಅಂತ ತೋರಿಸ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. So yeah, in this bag I have the products. Okay, so let's see. I'll show you one by one what all I bought. So first one is my most like favorite from so many days I wanted to buy this product. ಒಂದು ಬ್ಯೂಟಿ ಇನ್ಫ್ಲುಯೆನ್ಸರ್ ಆಗಿ ಅಥವಾ ಒಂದು ಮೇಕಪ್ ಬಗ್ಗೆ ಅಷ್ಟೊಂದು ಕ್ರೇಜ್ ಇರುವಂತ ಹುಡುಗಿಗೆ ಡೆಫಿನೆಟ್ಲಿ ಈ ಪ್ರಾಡಕ್ಟ್ ಪರ್ಚೇಸ್ ಮಾಡುವಂತ ಆಸೆ ಇದ್ದೇ ಇರುತ್ತೆ. ದಟ್ ಇಸ್ ಫ್ರಮ್ ಕೈಲಿ ಕಾಸ್ಮೆಟಿಕ್ಸ್. I have purchased the lip kit. So in this lip kit you are going to get a lip pencil and lip liner. With that a liquid lipstick. Bullet lipstick ನಾನು ತಗೊಳಕ್ ಹೋಗ್ಲಿಲ್ಲ because I was not that fond of bullet lipsticks. And this is in the shade 103 Better Not Pout ಅಂತ. Actually ನಾನು ಇದನ್ನ ಇನ್ನೂವರೆಗೂ ಅಪ್ಲೈ ಮಾಡಿ ನೋಡಿಲ್ಲ. And this is transfer proof ಅಂತ ಹೇಳಿದ್ದಾರೆ. I can't give you a exact review on this because I have not used it. ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ನೀವು ನೋಡಬಹುದು ನಾನು ರೆಕಮೆಂಡ್ ಮಾಡೋದನ್ನ, ಅವಾಗ ಹೇಳ್ತೀನಿ. ಸೊ ದಿಸ್ ಇಸ್ ದಿ ಲಿಪ್ ಲೈನರ್ ವಿಚ್ ಯು ಗೆಟ್ ಅಂಡ್ ದಿ ಸೇಮ್ ಶೇಡ್. ಓಕೆ, ದ ಎಕ್ಸಾಕ್ಟ್ ಸೇಮ್ ಶೇಡ್ ಆಫ್ ದಿಸ್ liquid lipstick you will get the lip liner. And liquid lipstick looks like this, such a good classy type, you know. I just love the packaging and all. And this is the lip liner. I'll show you the swatch of lip liner first. I took in pink color. Actually there was only one shade in red and 1 or 2 shades in pink. Baki ಎಲ್ಲವೂ ನ್ಯೂ ಶೇಡ್ಸ್ ಅಲ್ಲಿ ಇತ್ತು. ಅಂಡ್ ಐ ಥಾಟ್ ದಟ್ ನನ್ನ ಫೇಸ್ಗೆ ಅದು ವಾಶ್ ಔಟ್ ಆಗ್ತಿತ್ತೇನೋ ಅಂತ ನಾನು ತಗೊಳಕ್ ಹೋಗ್ಲಿಲ್ಲ. ಸೊ ದಿಸ್ ಈಸ್ ದಿ ಸ್ವಾಚ್ ಆಫ್ ದಟ್ ಲಿಪ್ ಲೈನರ್, ಪಿಂಕ್ ಕಲರ್. ಇನ್ನೊಂದು ಪಿಂಕ್ ಇತ್ತು, ಅದು ತುಂಬಾ ಬಾರ್ಬಿ ಚಟಾಕ್ ಪಿಂಕ್ ಅಲ್ಲಿ ಇತ್ತು, ಅದು ನನಗೆ ಇಷ್ಟ ಆಗ್ಲಿಲ್ಲ, ಸೊ ತಗೊಳಕ್ ಹೋಗ್ಲಿಲ್ಲ. ಅಂಡ್ ಇನ್ನೊಂದು ಆರೆಂಜ್ ಕಲರ್ ಅಲ್ಲಿ ಇತ್ತು. ಆಬ್ವಿಯಸ್ಲಿ ಅದು ಕೂಡ ವಾಶ್ ಔಟ್ ಆಗುತ್ತೆ ನನ್ನ ಸ್ಕಿನ್ ಟೋನ್ಗೆ. ಅಂಡ್ ಎಷ್ಟೊಂದು ಸ್ಕಿನ್ ಟೋನ್ಸ್ ಆಕ್ಚುಲಿ ಇಂಡಿಯನ್ ಸ್ಕಿನ್ ಟೋನ್ಸ್ಗೆ ಸೂಟ್ ಆಗಲ್ಲ ಅಂತ ಅನ್ನಿಸ್ತು ನಾನು ಅಲ್ಲಿ ಹೋಗಿ ನೋಡಿದಾಗ. ಆಕ್ಚುಲಿ ಅವರ್ ಲೈಕ್ ಅಮೇರಿಕನ್ ಪೀಪಲ್ಗೆ ಸ್ಕಿನ್ ಟೋನ್ಗೆ ಸೂಟ್ ಆಗುವಂತ ಲಿಪ್ ಶೇಡ್ಸ್ ತುಂಬಾ ಜಾಸ್ತಿ ಇತ್ತು. ಅದೇ ಅಷ್ಟರಲ್ಲಿ ರೇರ್ ಬ್ಯೂಟಿಯಲ್ಲಿ ಆ ತರ ಇರಲಿಲ್ಲ. ಬಟ್ ಕೈಲಿ ಕಾಸ್ಮೆಟಿಕ್ಸ್ ಅಲ್ಲಿ ಎಸ್ ಡೆಫಿನೆಟ್ಲಿ ಇಲ್ಲಿ ಇಂಡಿಯನ್ ಸ್ಕಿನ್ ಟೋನ್ಸ್ಗೆ ಜಾಸ್ತಿ ಸೂಟ್ ಆಗೋ ತರ ಶೇಡ್ಸ್ ಇರಲಿಲ್ಲ. ಅಂಡ್ ದಿಸ್ ಈಸ್ ದಿ liquid lipstick in the same shade. You can see like pink color. You know, I wanted to take in red but I had so many lipsticks in red. Okay, so ಬೇಡ ಅನ್ನಿಸ್ತು. and I was confused also, like same to same ಅಂದ್ರೆ ಡ್ಯೂಪ್ ಬಂದ್ಬಿಡುತ್ತೆ ಒಂದು ಸರ್ತಿ, ಅವಾಗ ಸ್ವಲ್ಪ ಬೇಜಾರಾಗುತ್ತೆ. So I thought no, we'll go for pink shade only this time. And next one is again from Kylie Cosmetics only. I had actually not planned to take this. ನಾನು ಬೇರೆ ಬೇರೆ ಪ್ರಾಡಕ್ಟ್ಸ್ ತಗೊಳಕ್ ಹೋಗಿದ್ದೆ, ಹೇಳ್ತೀನಿ ಯಾವ್ದಾದಂತ. ಅದರಲ್ಲಿ ಬರೀ 2 ತಗೊಂಡೆ, ಇನ್ 2-3 ತಗೊಳ್ಳಿಲ್ಲ ಪ್ರಾಡಕ್ಟ್ಸ್ ನಾನು. And this one is actually the mascara from Kylie Cosmetics, that is Kailash anta. And I was actually not planning to take this, but trust me, ನಾನು ಇದನ್ನ ಯೂಸ್ ಮಾಡಿದಾಗ ಅಲ್ಲಿ ಸೇಲ್ಸ್ ಗರ್ಲ್ ನನಗೆ ಅಪ್ಲೈ ಮಾಡಿ ತೋರಿಸಿದಾಗ just 1 coat, okay, just 1 coat, all my lashes was like wow, amazing. And I loved that. And even I love the packaging also. The packaging comes like this and just a luxurious packaging, and the wand looks like this. Okay, just a single coat. Ivat nanen idan apply madak hogilla because I want to use this first time at a very special occasion, so I didn't use in today's video. And I was like wow, this is gonna be my favorite mascara in my entire life. Okay, idu mugudru ನಾನು repurchase ಮಾಡಕ್ಕೆ ರೆಡಿ ಇದೀನಿ because ಅಷ್ಟೊಂದು ಇಷ್ಟ ಆಯ್ತು. ಜಸ್ಟ್ ಸಿಂಗಲ್ ಕೋಟ್, ಯುವರ್ ಲ್ಯಾಶಸ್ ಲಿಟ್ರಲಿ ಲುಕ್ಸ್ ಡಿಫ್ರೆಂಟ್. ಅಂಡ್ ಇಲ್ಲಿ ವಾಪಸ್ ನಾನು ನಮ್ಮೂರಿಗೆ ಬಂದ್ಮೇಲೆ
ನನ್ನ ಫ್ರೆಂಡ್ ಆ್ಯಕ್ಚುಲಿ ಮ್ಯಾಕ್ ಕಾಸ್ಮೆಟಿಕ್ಸಿಂದ ಒಂದು ಮಸ್ಕಾರ ಯೂಸ್ ಮಾಡ್ತಾಳೆ. ಸೊ ಅವಳದು ಮ್ಯಾಕ್ ಯೂಸ್ ಮಾಡಿ ನೋಡಿದ್ದೆ, ಬಟ್ ಅದು ಅಷ್ಟೊಂದು ವಾಲ್ಯೂಮ್ ಆಗಲಿ ಲೆಂದನಿಂಗ್ ಎಫೆಕ್ಟ್ ಆಗಲಿ ಅಷ್ಟೊಂದು ಕೊಟ್ಟಿದ್ದಿಲ್ಲ. ಬಟ್ ದಿಸ್ ಒನ್ ಈಸ್ ಅಮೇಝಿಂಗ್. ವಾಲ್ಯೂಮ್, ಲೆಂದನಿಂಗ್ ಎಲ್ಲ ಕೊಡುತ್ತೆ ಇದು. ದಟ್ ಇಸ್ ಸಚ್ ಅ ಗುಡ್. ಆ್ಯಂಡ್ ಪ್ರೈಸ್ ಹೇಳಕ್ಕೆ ನಾನು ಮರೆತೆ ಆ್ಯಕ್ಚುಲಿ. ದಿ ಪ್ರೈಸ್ ಆಫ್ ದಿಸ್ ಲಿಪ್ ಕಿಟ್ ಈಸ್ 3,400. ಟೋಟಲ್ ನನ್ನ ಬಿಲ್ ಆಗಿತ್ತು 7,400 ಓನ್ಲಿ ಫಾರ್ 3 ಪ್ರಾಡಕ್ಟ್ಸ್. ಸೊ ಅದಕ್ಕೆ ನಾನು ಇನ್ನೊಂದು 2-3 ಪ್ರಾಡಕ್ಟ್ಸ್ ತೊಗೊಳಿಲ್ಲ, ಸ್ಕಿಪ್ ಮಾಡಿದ್ದು. ಬಿಕಾಸ್ ಮೈ ಮಾಮ್ ಸೆಡ್ ಇವಾಗ ಏನೂ ಸ್ಪೆಷಲ್ ಒಕೇಶನ್ಸ್ ಅದು ಇಲ್ಲ. ಸೊ ಇನ್ ಫ್ಯೂಚರ್ I may buy them. I will buy definitely. Not I may buy. I will buy. And ಇದೇ ನನ್ನ ಸೇವಿಂಗ್ಸ್ ಏನ ತೊಗೊಂಡಿರೋದು ಇದೆ. ನನಗೆ ಎಷ್ಟೊಂದು ಖುಷಿ ಆಗ್ತಿದೆ ಅಂದರೆ, ಬಿಕಾಸ್ ನಮ್ಮ ಇಡೀ ಫ್ರೆಂಡ್ಸ್ ಲಿಸ್ಟಲ್ಲೂ ನನ್ನ ಫಸ್ಟ್ ಇಂಟರ್ನ್ಯಾಷನಲ್ brand I have purchased is all Rare Beauty and this one. And this price, idu mascara price banbitu, it is 2,400 if I'm not wrong. Maybe. Yes, this is 2,400 again. But ಇಷ್ಟ ಆಯಿತು ಅಂತ ತೊಗೊಂಡೆ. ನನಗೆ ಆ್ಯಕ್ಚುಲಿ ಕನ್ಸೀಲರ್ ಬೇಕಾಗಿತ್ತು ಫ್ರಮ್ ಕೈಲಿ ಕಾಸ್ಮೆಟಿಕ್ಸ್. ಕನ್ಸೀಲರ್ ನಾನು ಏನಕ್ಕೆ ಇವಾಗ ಮತ್ತೆ ಪರ್ಚೇಸ್ ಮಾಡಲಿಲ್ಲ ಅಂದ್ರೆ, ಫಸ್ಟ್ ಆಫ್ ಆಲ್ ಬಜೆಟ್, ಆ್ಯಂಡ್ ಸೆಕೆಂಡ್ ಥಿಂಗ್ ಇಸ್ ಆಲ್ಮೋಸ್ಟ್ ಐ ಹ್ಯಾಡ್ ಸೋ ಮೆನಿ ಕನ್ಸೀಲರ್ಸ್ ರೈಟ್ ನೌ ವಿತ್ ಮೀ ಫ್ರಮ್ ದಿ ಅದರ್ ಬ್ರ್ಯಾಂಡ್ಸ್. ಮತ್ತೆ ಅದನ್ನು ತೊಗೊಂಡು ಯೂಸ್ ಮಾಡಲಿಲ್ಲ ಅಂದರೆ ಅದು ಎಕ್ಸ್ಪೈರ್ ಆಗಿಬಿಡುತ್ತೆ. ಆ್ಯಂಡ್ ಎಕ್ಸ್ಪೈರ್ ಆದರೆ ಸಿಕ್ಕಾಪಟ್ಟೆ ಹೊಟ್ಟೆ ಹೊರುತ್ತೆ ಆ್ಯಕ್ಚುಲಿ, ಅಷ್ಟೊಂದು ಕಾಸ್ಟ್ಲಿ ತೊಗೊಂಡು. ಆ್ಯಂಡ್ ಕಾಸ್ಟ್ಲಿ ಇರ್ತವೆ ಅಂತ ರೆಗ್ಯುಲರ್ ಡೇ ಟು ಡೇ ಬೇಸಿಸ್ ನಾವು ಯೂಸ್ ಮಾಡೋಕ್ಕೆ ಹೋಗಲ್ಲ. ವಿ ಯೂಸ್ ದಟ್ ಇನ್ ಸ್ಪೆಷಲ್ ಒಕೇಶನ್ಸ್ ಓನ್ಲಿ. So I didn't take, and I wanted to take highlighter from Rare Beauty. Again, I didn't take highlighter from Rare Beauty. I'm going to take that next time. And the last product is from Rare Beauty actually, Selena Gomez. It comes like this. I took in a mini version to see. Actually, I wanted in a neutral shade actually. Neutral shade alli idu onde available ittu. Bere ella like pinky chatak colors or even some sort of reddish and ಸ್ವಲ್ಪ ಪರ್ಪಲ್ ಅಲ್ಲಿ ಕೂಡ ಇತ್ತು. ಸೊ ಅವೆಲ್ಲ ತೊಗೊಳಕ್ ಹೋಗ್ಲಿಲ್ಲ. ಆ್ಯಂಡ್ ದಿಸ್ ಶೇಡ್ ನೇಮ್ ಇಸ್ ಜಾಯ್ ಆ್ಯಕ್ಚುಲಿ. ಆ್ಯಂಡ್ ಇದ್ರದ್ದು MRP ಬಂದ್ಬಿಟ್ಟು ಇಟ್ ಇಸ್ 1,900. ಓಕೆ, just so small. This is very chutku sort of thing, and this is for 1,900. And I'll show you the applicator. The applicator looks like this. Okay, but idu apply ಮಾಡಿ ನನ್ನ ಕೈ ಮೇಲೆ ಅಪ್ಲೈ ಮಾಡಿ ತೋರಿಸಿದ್ರು. That time I felt I wanted a neutral shade. I said the sales girl that I don't want any pinky sorts of shades and all. I want in a nude shades. So idu onde available ittu in the shade name called as Joy. ಸೊ ನಾನು ಮುಂಚೆನೇ ತೊಗೊಳಕ್ಕಿಂತ ಮುಂಚೆನೇ ನಾನು ಆ್ಯಕ್ಚುಲಿ ಇದು ಯಾವಾಗ ಇಂಡಿಯಾದಲ್ಲಿ ಲಾಂಚ್ ಆಗಿತ್ತು ಆವಾಗಲೇ ನಾನು ಫ್ಯೂ ಇನ್ಸ್ಟಾಗ್ರಾಮರ್ಸ್ ಆರ್ ಯೂಟ್ಯೂಬರ್ಸ್ ಈ ಶೇಡ್ಗಳೆಲ್ಲ ಬ್ಲಷ್ ಶೇಡ್ಗಳೆಲ್ಲ ರೆಕಮೆಂಡ್ ಮಾಡೋದನ್ನು ನೋಡಿದ್ದೆ. ಆವಾಗಲೇ ಅಂದ್ಕೊಂಡಿದ್ದೆ ನಾನು ತೊಗೊಂಡ್ರೆ ಮೋಸ್ಟ್ಲಿ ನನ್ನ ಸ್ಕಿನ್ ಟೋನ್ಗೆ ಜಾಯ್ ಸೂಟ್ ಆಗ್ಬೋದು, ಜಾಯ್ ಶೇಡ್ ಇರೋದು ಸೂಟ್ ಆಗ್ಬೋದು ಅಂದ್ಕೊಂಡಿದ್ದೆ. ಸೊ ಹಾಗೆ ಆಯಿತು, ಜಾಯ್ದೇ ಸೂಟ್ ಆಯಿತು. ಬೇರೆ ಎಲ್ಲ ಆ್ಯಕ್ಚುಲಿ ಟ್ರೈ ಕೂಡ ಮಾಡಿದೆ, ಅಷ್ಟೊಂದು ಸೂಟ್ ಆಗಲಿಲ್ಲ. ಸೊ ಐ ಟುಕ್ ದಿಸ್ ಆ್ಯಂಡ್ ಆಲ್ಸೋ ಐ ವಾಂಟೆಡ್ ಟು ಟೇಕ್ ಕಾಂಪ್ಯಾಕ್ಟ್ ಪೌಡರ್ ಆಲ್ಸೋ, ಅದು ಕೂಡ ತಗೋಲಿಲ್ಲ. ಸೊ ನೆಕ್ಸ್ಟ್ ಮೇ ಬಿ ಐ ಮೇ ಟೇಕ್ ಹೈಲೈಟರ್, ಕಾಂಪ್ಯಾಕ್ಟ್ ಆ್ಯಂಡ್ ಇನ್ನೊಂದು ಯಾವುದು ಹೇಳಿದ್ನಲ್ಲ ಕನ್ಸೀಲರ್. ರೈಟ್, ಇವು 3 ತಗೊಳ್ಳೋದಿದೆ, ತೊಗೊಂತೀನಿ. ಸೊ ಯಾ, ದೀಸ್ ವೇರ್ ದಿ ಪ್ರಾಡಕ್ಟ್ಸ್ ವಿಚ್ ಐ ಟುಕ್. ಓಕೆ, ದಿಸ್ ಮಸ್ಕಾರಾ ಆ್ಯಂಡ್ ದಿ ಲಿಪ್ ಕಿಟ್ ಆ್ಯಂಡ್ ದಿ ಬ್ಲಷ್. ಐ ಲವ್ ದಮ್ ಆ್ಯಕ್ಚುಲಿ. ಎಲ್ಲಾನು ಚೆನ್ನಾಗಿದೆ. ಆ್ಯಂಡ್ ಬ್ಲಷ್ ಶಿ ಸೆಡ್ ಮಿ ದ್ಯಾಟ್ ಇದು ತುಂಬ ಲಾಂಗ್ ಲಾಸ್ಟಿಂಗ್ ಆಗಿದೆ ಅಂತೆ. ಲೈಕ್ ಮಾರ್ನಿಂಗ್ ನೀವು ಅಪ್ಲೈ ಮಾಡಿದ್ರೆ ನೈಟ್ ನಾವು ಮೇಕಪ್ ರಿಮೂವರಿಂದ ನಾವು ರಿಮೂವ್ ಮಾಡೋವರೆಗೂ ಇದು ಹೋಗಲ್ಲ ಅಂತೆ. ಬಟ್ ಐ ಹ್ಯಾವ್ ನಾಟ್ ಟ್ರೈಡ್, ಸೊ ಐ ಡೋಂಟ್ ನೋ, ಐ ಕಾಂಟ್ ಗಿವ್ ಎನಿ ರಿವ್ಯೂಸ್ ಆನ್ ದಿಸ್. ಸೊ ಇದನ್ನು ಆದಷ್ಟು ಬೇಗ ಎಲ್ಲ ಯೂಸ್ ಮಾಡ್ತೀನಿ ಮತ್ತು ರಿವ್ಯೂ ಕೊಡ್ತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಐ ಹ್ಯಾಡ್ ಓನ್ಲಿ ದೀಸ್ 3 ಪ್ರಾಡಕ್ಟ್ಸ್ ಟು ಶೋ. ಆ್ಯಂಡ್ ಮುಂಬೈ ಟ್ರಿಪ್ ತುಂಬ ಚೆನ್ನಾಗಿತ್ತು. ಐ ಹ್ಯಾಡ್ ಬೀನ್ ಫಸ್ಟ್ ಟೈಮ್ ಟು ಮುಂಬೈ. ಆ್ಯಂಡ್ ಯಸ್, ದ್ಯಾಟ್ಸ್ ಇಟ್. ಆ್ಯಂಡ್ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲ್ಲ ಅಂದರೆ ಇನ್ಸ್ಟಾಗ್ರಾಮ್ ID ಮೆನ್ಷನ್ ಮಾಡಿರ್ತೀನಿ, ಫಾಲೋ ಮಾಡಿ. ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್ ದೆನ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮೈ ವಿಡಿಯೋ ಆ್ಯಂಡ್ ಶೇರ್ ಟು ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.